ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಮುದ್ದು ಮಗಳು ನಿಹಾರಿಕಾ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅವಳದ್ದು ಅಕ್ಷರ ಅಭ್ಯಾಸದ ವಿಡಿಯೋ ಹಾಕಿದ್ದೆ. ಸೊ ತರ್ಡೆ ಲಿಂಕ್ ಹಾಕಿರ್ತೀನಿ, ಸೊ ನೀವು ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ನಾವು ಮಾರ್ಕೆಟಿಗೆ ಹೋಗಿದ್ವಿ. ಮಾರ್ಕೆಟಲ್ಲಿ ಚೆನ್ನಾಗಿರೋ ನೇರಳೆ ಹಣ್ಣು ಸಿಕ್ಕಿತ್ತು. ಸೊ ಅದನ್ನು ತೊಗೊಂಬಂದು ಕ್ಲೀನಾಗಿ ತೊಳೆದು ಇಟ್ಟಿದ್ವಿ. ಸೊ ಈ ಕಡೆ ಎಲ್ಲ ಬೆಂಗಳೂರಲ್ಲಿ ಸೈಡೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ದಪ್ಪಾಗಿ ಇರುತ್ತೆ. ಸೊ ನನ್ನ ಮುದ್ದು ಮಗಳಿಗೆ ಅದಕ್ಕೆ ಉಪ್ಪು ಖಾರ ಹಾಕಿ ಕೊಡು ಅಂತ ತಾನೇ ಎಲ್ಲ ಕೊಡ್ತಾ ಇದ್ದಾಳೆ. ಸೊ ನೋಡ್ಬೋದು, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ವಿ. ಸೊ ಅದಕ್ಕೆ ಉಪ್ಪು ಖಾರ ಹಾಕಿಬಿಟ್ಟು ನಾವೇನು ಮಾಡಿದ್ವಿ, ಅದನ್ನ ನನ್ನ ಮುದ್ದು ಮಗಳು ಏನು ಮಾಡಿದ್ಲು, ಒಂದು ವಿಡಿಯೋದಲ್ಲಿ ನೋಡಿದ್ಲು ಅದನ್ನ. ಸೊ ಕಾಮಿಡಿ ವಿಡಿಯೋದಲ್ಲಿ ಅವರು ಈ ರೀತಿಯಾಗಿ ಉಪ್ಪು ಖಾರ ಹಾಕಿ ಮಾಡಿದ್ದಲ್ವ. ಸೊ ಅದೇ ರೀತಿ ಮಾಡಿಕೊಡು ಮಮ್ಮಿ ನನಗೆ ಅಂತ ಕೇಳ್ತಾ ಇದ್ಲು. ತುಂಬ ಅಂದರೆ ತುಂಬ ಹಠ ಮಾಡಿದ್ಲು. ಆಯಿತು ಬಿಡು ಅಂತ ನಾನು ಕೂಡ ಹಾಗೆ ಮಾಡಿದ್ವಿ. ಸೊ ಫೈನಲ್ ರಿಸಲ್ಟು ಹೇಗೆ ಬಂದಿದೆ ನೋಡೋಣ ಬನ್ನಿ. ತುಂಬ ಮಾಡಬೇಕು, ಅದನ್ನ ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಚೂರೇ ಒಂದು ಸ್ವಲ್ಪ ಎಲ್ಲ ಅಂದ್ಕೊಂಡಿದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ವಿ. ಸೊ ಬಿಕಾಸ್ ಅವಳದು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗೋದಿತ್ತು. ಸೊ ಬೆಳಗ್ಗೆ ಬೇಗ ಎದ್ದು ನಾನು ಅವಳಿಗೆ ಸ್ಮಾಲ್ ಪರೋಟ ಮಾಡಿದ್ದೆ. ಟ್ರಯಾಂಗಲ್ಲು ಸರ್ಕಲ್ಲು ಅವಳಿಗೆ ತುಂಬ ಇಷ್ಟ. ಅದನ್ನು ಮಾಡಿಬಿಟ್ಟು ಅವಳಿಗೆ ಫ್ರೆಶ್ ಆಗಿ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ಎಲ್ಲ ರೆಡಿ ಆದಳು. ಸೊ ಫಸ್ಟ್ ಡೇ ಸ್ಕೂಲ್ ಅಲ್ವಾ, ತುಂಬ ಸ್ಯಾಡ್ ಆಗಿಬಿಟ್ಟಿದ್ಲು. ಮಮ್ಮಿ ನಾನು ಹೋಗಲ್ಲ ಮಮ್ಮಿ ನೀನು ಬೇಕು ಮಮ್ಮಿ ಅಂತ ತುಂಬ ಅಂದರೆ ತುಂಬ ಹಠ ಮಾಡ್ತಿದ್ಲು. ಸೊ ನಾನು ಬೆಳಗ್ಗೆನೇ ಅದೇ ಸ್ಕೂಲಲ್ಲಿ ನಾನು ಕೂಡ ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ನಾನು ಬೆಳಗ್ಗೆನೇ ಹೋಗಿ ಎಲ್ಲ ಪ್ರೀ ನರ್ಸರಿಗೆ ಅದೇ ಸ್ಕೂಲಲ್ಲಿ ಫಸ್ಟ್ ಡೇ ಇತ್ತಲ್ವ. ಸೊ ಫಸ್ಟ್ ಡೇಗೆ ಎಲ್ಲ ಡೆಕೋರೇಷನ್ನು ವೆಲ್ಕಮ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ನೋಡ್ಬೋದು, ಎಲ್ಲ ಟೀಚರ್ಸ್ ಕೂಡ ಬೇಗನೆ ಬಂದುಬಿಟ್ಟು ಸ್ಟೂಡೆಂಟ್ಸು ನಾವು ಮತ್ತು ಟೀಚರ್ಸ್ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ರ್ಯಾಪರು ಆಮೇಲೆ ಅದಕ್ಕೆ ಕ್ಯಾಪು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ಇನ್ ಬಿಟ್ವೀನು ಎಲ್ಲ ಟೀಚರ್ಸು ನಾವು ಒಂದು ಸೆಲ್ಫಿ ತಗೊಂಡು, ಸೊ ಎಲ್ಲ ಟೀಚರ್ಸಲ್ಲಿದ್ದು ಅಂತ ನಾವು ಕ್ಲಾಸಿಗೆ ಹೋಗಿಬಿಟ್ಟು ಸೊ ಪ್ರೇಯರ್ ಮಾಡಿಸಿ ಫಸ್ಟ್ ಕ್ಲಾಸ್ ಯಾವುದಿದೆ ಅದನ್ನ ಮಾಡಿದ್ವಿ. ಸೊ ನಾನು ಫಸ್ಟ್ ಯೂನಿಟ್ ಸ್ಟಾರ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಸೊ ಯಾವ ಚಾಪ್ಟರ್ ಅಂತ ಅಂದರೆ ನೋಡೋಣ, ಇಂಗ್ಲೀಷ್ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಕ್ಲಾಸ್ ಯಾವಾಗಲೂ ಇಂಗ್ಲೀಷ್ ಆರ್ ಸೈನ್ಸ್ ಇರುತ್ತೆ. ಸೊ ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಸೊ ಅದೆಲ್ಲ ಡೆಕೋರೇಷನ್ ಮುಗ್ದಿತ್ತು. ಸೊ ಎಲ್ಲ ಪ್ರೀ ನರ್ಸರಿ LKG UKG ಎಲ್ಲ ಕೂಡ ತರಿಸಿ ಅದನ್ನ ಮತ್ತು ಗೆಸ್ಟ್ ಕೂಡ ಬಂದಿದ್ದರು. ಅವ್ರು ಬಂದುಬಿಟ್ಟು ಅದನ್ನ ಇವತ್ತು ಫಸ್ಟ್ ಡೇ ಅಲ್ವಾ ಓಪನಿಂಗ್ ಮಾಡಿದರು. ಸೊ ಚಿಕ್ಕ ಮಕ್ಕಳು ಎಲ್ಲ ಸ್ವಲ್ಪ ಅಳ್ತಾ ಇದ್ದಾವೆ. ಈ ಪುಟ್ಟ ಕೂಡ ಅಳ್ತಾ ಇದ್ದಾನೆ. ನನ್ನ ಮುದ್ದು ಮಗಳಂತರೂ ಅಳ್ತಾನೇ ಇದ್ಲು. ಯಾಕೋ ಇವಾಗ ಸ್ವಲ್ಪ ಅವನು ಅಳೋದು ನೋಡಿ ಸುಮ್ಮನೆ ಆಗಿದ್ದಾಳೆ. ಫುಲ್ ಸ್ಯಾಡ್ ಆಗಿಬಿಟ್ಟಿದ್ದಾಳೆ ನೋಡಿ, ಎಷ್ಟು ಸೈಲೆಂಟ್ ಆಗಿದ್ದಾಳೆ. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಅವತ್ತು ಬಂದು ಬೆಳಗ್ಗೆ ಮಾಡಿದರು, ಮತ್ತು ಆಮೇಲೆ ಹಿಂದಿನ ದಿನ ಕೂಡ ಚೂರು ಮಾಡಿಟ್ಟಿದ್ರು. ಸೊ ನನ್ನ ಮುದ್ದು ಮಗಳು ಬಲೂನ್ ಎಲ್ಲ ತಿಂತಿದ್ದಾಳೆ. ತುಂಬ ತರಲೆ ಆಗಿಬಿಟ್ಟಿದ್ದಾಳೆ. ಸೊ ಈ ಕಡೆ ಕೂಡ ಶಿಲ್ಪಶ್ರೀ ಸ್ಕೂಲು SSC ಅಂತಂದರೆ ಕಿಡ್ಸ್ ಜೋಡ್ ಅಂತ ಹಾಕಿದ್ದಾರೆ. ವೆಲ್ಕಮ್ ಪೇರೆಂಟ್ಸ್ ಅಂತ ಎಲ್ಲ ಬರೆದಿದ್ದಾರೆ. ಚೆನ್ನಾಗೆಲ್ಲ ಕೋಟ್ಸ್ ಎಲ್ಲ ಬರೆದ್ಬಿಟ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಎನಿ ಹ್ಯಾಂಡ್ಸ್ ಕ್ಯೂರಿಯಸ್ ಹಾರ್ಟ್ ಆ್ಯಂಡ್ ಎಂಡ್ಲೆಸ್ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿ ಹೆಲ್ಪ್ ಲಿಟಲ್ ಮೈಂಡ್ಸ್. ಸೊ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ನನ್ನ ಮುದ್ದು ಮಗಳು ಹ್ಯಾಟ್ ಹಾಕೋ ಅಂತ ಅಂದರೆ ಒಂಚೂರು ಕೂಡ ಹ್ಯಾಟ್ ಹಾಕೋತಿಲ್ಲ, ಸುಮ್ಮನೆ ನಿಂತುಬಿಟ್ಟಿದ್ದಾಳೆ. ಸೊ ಅವಳ ಫ್ರೆಂಡ್ ಅದ್ವಿತಾ ಇಲ್ಲಿ ನಿಂತಿದ್ದಾಳೆ. ತುಂಬ ಚೆನ್ನಾಗಿತ್ತು. ಸೊ ನಮ್ಮ HM ಮ್ಯಾಮ್ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ಕ್ಲಾಪ್ಸ್ ಕೂಡ ಹಾಕ್ತಿದ್ದಾರೆ. ಗೆಸ್ಟ್ ಕೂಡ ಬಂದು ನಿಂತಿದ್ದಾರೆ. ಸೊ ನೋಡ್ಬೋದು.
ನನ್ನ ಮುದ್ದು ಮೊದಲು ಒಳಗಡೆ ಹೋಗಿ ಅವಾಗ ಖುಷಿಯಾಗಿದ್ದಾಳೆ. ಸೊ ಕಾರಲ್ಲಿ ಕೂತ್ಕೊಂಡಿದ್ದಾಳೆ. ಸೊ ಕಾರಲ್ಲಿ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಎಲ್ಲ ಜಾರುಬಂಡಿ, ಪೂಜೆ, ಬೆಂಚಸ್ ಎಲ್ಲ ಕೂಡ ಹಾಕಿದ್ರು, ಬಲೂನ್, ABCD. ಸೊ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಇಟ್ಟಿದ್ರು. ಸೊ ನೋಡ್ಬೋದು ಇಲ್ಲಿ ಕೂಡ ಸ್ಮಾಲ್ ABCD ಎಲ್ಲ ಬರೆದು ಹಾಕಿ ವೆಲ್ಕಮ್ ಟು ಅಂತ ಬರೆದಿದ್ರು. ಸೊ ಇವಳು ಕೂಡ ಇಲ್ಲಿ ಹಾರ್ಸ್ ಆಡ್ತಾ ಇದ್ದಾಳೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ನನ್ನ ಮುದ್ದು ಮಗಳು. ಸೊ ಐ ಆಮ್ ಆಲ್ಸೋ ಹ್ಯಾಪಿ ಅಲ್ವಾ. ಸೊ ನಮ್ಮ ಮಕ್ಕಳು ಚೆನ್ನಾಗಿ ಖುಷಿಯಿಂದ ಕ್ಲಾಸ್ನಲ್ಲಿ ಹೋದರೆ ಎಲ್ಲ ತಾಯಂದಿರ್ದು ಅದೇ ಖುಷಿ ಅಲ್ವಾ. ಸೊ ನೋಡಿ ಇಲ್ಲಿ ಫಸ್ಟ್ ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ, ಫಸ್ಟ್ ಡೇ ಅಂತ ನೋಡೋಣ ಬಂದಿದ್ದಾರೆ. ಮುದ್ದು ಮಗಳು ಮತ್ತೆ ಆಗ್ತಾ ಇದ್ದಾರೆ ಇಲ್ಲಿ ಎಲ್ಲ. ಫಸ್ಟ್ ಎವರ್ ಗ್ರೀನ್ ಟೀಚರ್ ಅಂತ ಅಂದರೆ ಗೀತಾ ಮ್ಯಾಮ್ ಅಂತ, ಇವರು ಗೀತಾ ಮ್ಯಾಮ್ ಅಂತ ಇವ್ರ ಹೆಸರು. ಸೊ ಅವ್ರ ಜೊತೆಗೆ ನಮ್ಮ ಫಸ್ಟ್ ಫೋಟೋ ಇತ್ತು ನಮ್ಮ ನಿಹಾರಿಕಾ ಅಂದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.